ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನಗೆ ಸ್ಪೆಷಲ್ ಡೇ. ಯಾವ ಡೇ ಅಂತ ಮುಂದೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಫುಲ್ ವಿಡಿಯೋ ವಾಚ್ ಮಾಡಿ. ಫ್ರೆಂಡ್ಸ್, ಹೊರಟಾಯಿತು. ಎಲ್ಲ ನೋಡಿಬಿಟ್ಟು ಸ್ಯಾರಿ ಥರ ಕಲರು, ಗ್ರೀನ್ ಕಲರ್ ಬ್ಲೌಸು, ಸ್ಯಾರಿ ಡಿಸೈನ್ ಬಂದಿದ್ದೀರ ಬಫ್ ಇದೆ. ಇದ್ರ ಪಟ್ಟಿ ತುಂಬ ದಿವಸದಿಂದ ಸ್ಟಿಚ್ ಮಾಡಿಸಿದ್ದೆ, ಬಟ್ ಹಾಕಿರಲಿಲ್ಲ. ಇವಾಗ ಹಾಕಿದ್ದೀನಿ. ಇವತ್ತು ನೋಡಿ, ನನ್ನ ಅದೃಷ್ಟ ನನ್ನ ಬರ್ತಡೆಗೆ ಹಾಕಬೇಕು ಅಂತ ಇತ್ತು, ಏನೋ ಹಾಕಿದ್ದೀನಿ. ಎಸ್, ಬನ್ನಿ ಹೊರಟಿ ಮಠಕ್ಕೆ ಹೋಗಿ ಆಮೇಲೆ ಸಿಗ್ತೀನಿ. ಉಂಡಿಗೆ ಹಾಕೋಣ ಬನ್ನಿ. ಕಾಸು ಬನ್ನಿ. ತುಳಸಿ ಫ್ರೆಂಡ್ಸ್, ಬಂದು ಪೂಜೆ ಎಲ್ಲ ಆಯಿತು. ತುಂಬ ಜನ, ಇವತ್ತು ಗುರುವಾರ ಅಲ್ವಾ, ಸೊ ಅದಕ್ಕೆ ತುಂಬ ಜನ ಇದ್ದಾರೆ. ಪೂಜೆ ಎಲ್ಲ ಮಾಡಿ ನಾವು ಕೂಡ ಶ್ರದ್ಧೆಗಳೆಲ್ಲ ಹಾಕೊಂಡು ಒಂದು 5 ನಿಮಿಷ ಕುತ್ಕೊಂಡು ಹೋಗೋಣ ಅಂತ ಕೂತಿದ್ದೀವಿ. ನಮ್ಮ ಮುಂದೆ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನದಿಂದ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ನೆಮ್ಮದಿ ಆಗೋಯ್ತು. ಮತ್ತು ಹೋಮ ಮಾಡಿಸ್ತಾ ಇದ್ದಾರೆ. ಯಾರು ಅಂತ ಗೊತ್ತಿಲ್ಲ, ಅಂದರೆ ಅವ್ರಿಗೆ ದೇವಸ್ಥಾನದ ಕಡೆಯಿಂದ ಅಂತಲೂ ಗೊತ್ತಿಲ್ಲ, ಯಾರೋ ಭಕ್ತಾದಿಗಳು ಅಂತಲೂ ಗೊತ್ತಿಲ್ಲ. ಬನ್ನಿ. ಮಠದಲ್ಲಿ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದ ನಂತರ ಪಕ್ಕದಲ್ಲೇ ಬಟ್ಟೆ ಅಂಗಡಿತ್ತು. ಇದರಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಜೊತೆ ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ. ನನ್ನ ಬರ್ತಡೆಗಾಗಿ ಇದೊಂದು ಗಿಫ್ಟ್ ಅಂತ ಹೇಳ್ಬೋದು, ನಮ್ಮನೆಯವ್ರ ಕಡೆಯಿಂದ. ಸೊ ಗೈಸ್, ಬನ್ನಿ ನೋಡೋಣ ಯಾವ ಥರ ಕಲೆಕ್ಷನ್ ಇದೆ. ಕಲರ್ ಇದೊಂದೇನೇ ಇರೋದು? 20 ಕಲರ್ಸ್ ಸಿಗುತ್ತೆ ಮೇಡಮ್. ಹಾಂ ಸರ್. ಸ್ಲೀವ್ಲೆಸ್ಸಾ? ಒಳಗಡೆ ಸ್ಲೀವ್ ಇದೆ. ಸ್ಲೀವ್ ಇದೆ. ಹಾಂ. ಇದು ರೇಂಜ್ ಇರೋದು 1050. ಹಾಂ. ಇದು ನಿಮಗೆ 900 ಫೈನಲ್ ಆಗುತ್ತೆ. ಫೈನಲ್ಲು ಅಷ್ಟು ಚೆನ್ನಾಗಿದೆ. ಅದು ಇದು ನ್ಯೂ ಸ್ಟೈಲ್ ನೋಡಿ, ಏನು ಮಸ್ತಾಗಿದೆ. ಕ್ಲಾತ್ ಇದು ಯಾವುದಿದು? ಕ್ಲಾತ್ ವರ್ಟಿಗನ್ ಫ್ಯಾಬ್ರಿಕ್ ಅಂತಾರೆ. ಫ್ಯಾಬ್ರಿಕ್ ಅಲ್ಲೇ ವರ್ಟಿಗನ್ ಫ್ಯಾಬ್ರಿಕ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಹೆವಿ ಕ್ಲಾತ್ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಓಪನ್ ಮಾಡಿ. ಲಾಸ್ಟ್ ಪೀಸ್ ಇರೋದು ಬಹಳ ಬೇಗ ಖಾಲಿ ಆಗೋದು. ಚಿಕ್ಕ ಸೈಜು ಫ್ಯಾಬ್ರಿಕ್ ನೋಡಿ, ರಫ್ ಯೂಸ್ ಮಾಡ್ಬೋದು ನೀವು, ಅಷ್ಟು ಚೆನ್ನಾಗಿದೆ. ಇದು ಪ್ಯಾಂಟ್ ರಫ್ ಯೂಸ್ ಮಾಡ್ಬೋದು, ಏನಾಗಲ್ಲ ಬಟ್ಟೆ. ಚೆನ್ನಾಗಿದೆ ಪ್ಯಾಂಟ್. ನೆಕ್ಸ್ಟ್ ಟೈಮ್ ಬರ್ತೀನಿ. ಹಾಗೆ ಒಂದು ಜೊತೆ ಮಾತ್ರ ಎತ್ಕೊಂಡೆ. ನನ್ನ ತೊಗೊಂಡಿರೋ ಡ್ರೆಸ್ನ ಮನೆಗೆ ಹೋಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ. ಫ್ರೆಂಡ್ಸ್ ಮನೆಗೆ ಬಂದ್ವಿ, ದೇವಸ್ಥಾನ ಎಲ್ಲ ಸುತ್ಕೊಂಡು. ಹಾಗೆ ಒಂದು ಜೊತೆ ಬಟ್ಟೆ ತೊಗೊಂಡು ತೋರಿಸ್ತೀನಿ. ಚೆನ್ನಾಗಿದ್ದು ಎಲ್ಲ ಕ್ಲಾತ್ಸು ತುಂಬ ಚೆನ್ನಾಗಿತ್ತು. ಡ್ರೆಸ್ ಅಂತೂ ಸೂಪರಾಗಿತ್ತು. ಹಾಗೆ
ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ನನಗೆ ಕಲರ್ಸು ತುಂಬ ಇಷ್ಟ ಇರೋದು. ಸೊ ನೋಡೋಣ, ನನಗೆ ತುಂಬ ಫೇರಾಗಿ ಕಾಣುತ್ತೆ ಕಲರು, ಹಾಗಾಗಿ ನನಗೆ ಈ ಥರ ಕಲರ್ ಸ್ವಲ್ಪ ಡಾರ್ಕ್ ನನಗೆ ತುಂಬ ಇಷ್ಟ ಆಗುತ್ತೆ. ಟಿಫನ್ ಮಾಡಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ರಾಯರ ಮಠಕ್ಕೆ. ಇವತ್ತು ಬರ್ತ್ಡೇ ಆಗಿರೋದ್ರಿಂದ ಹಾಗೆ ಹೋಗಬೇಕು ಉಪವಾಸ ಅಂದ್ಕೊಂಡೆ. ಸೊ ಏನು ತಿಂದಿಲ್ಲ. ಡ್ರೆಸ್ ತೋರಿಸ್ತೀನಿ ಫಸ್ಟು. ಡ್ರೆಸ್ ತುಂಬ ಚೆನ್ನಾಗಿದೆ. ಹಾಗೆ ಒಂದು ಸ್ಯಾರಿ ಇದು ವಿತ್ ತೋರಿಸ್ತೀನಿ. ಬ್ಲೌಸ್ ಬಂದು ಈ ಥರ ಬಫ್ ಇಡ್ಸಿದ್ದೀನಿ, ಈ ಥರ ಪಟ್ಟಿ. ತುಂಬ ದಿವಸ ಆಗಿತ್ತು ಹೊಲಿಸ್ಕೊಂಡು, ಬಟ್ ವೇರ್ ಮಾಡಿರಲಿಲ್ಲ. ನೋಡಿ ಯಾವ್ಯಾವಾಗ ಹಾಕಬೇಕು ಅಂತ ಅದೃಷ್ಟ ಇರುತ್ತೋ ಏನೋ ಗೊತ್ತಿಲ್ಲ. ನನಗೆ ಅಷ್ಟು ನೀಟಾಗಿ ಸೀರೆ ಉಟ್ಕೊಂಡು ಬಂದಿಲ್ಲ, ಹಂಗೆ ಉಟ್ಕೊಂಡಿದ್ದೀನಿ. ಕಲರ್ ಚೆನ್ನಾಗಿದೆ. ಇದು ಪರ್ಪಲ್ ಶೈನಿಂಗ್ ಇದೆ, ಹಾಗೆ ಗ್ರೀನ್ ಕಲರ್ ಬ್ಲೌಸು. ಹಾಗೆ ಡ್ರೆಸ್ ತೋರಿಸ್ತೀನಿ. ಡ್ರೆಸ್ ತೊಗೊಂಡು ಬಂದಿದ್ದು ನೋಡಿ, ಇದು ಕೂಡ ಡಾರ್ಕ್ ಪರ್ಪಲ್. ಕ್ಲಾತ್ ಮತ್ತು ತುಂಬ ಚೆನ್ನಾಗಿದೆ, ಕ್ಲಾತ್ ವೈಸು ಸಕ್ಕದಾಗಿದೆ. ಎಷ್ಟು ನೋಡಿ, ಅಮೌಂಟ್ ತೋರಿಸ್ತೀನಿ. 1600 ರೂಪಾಯಿ. ಇದು 2000 ಚಿಲ್ಲರೆ ಇರ್ತಿದ್ದು ನೋಡಿ, ಇಲ್ಲೇ ಇದೆ 2050 ರೂಪಾಯಿ ಇರ್ತಿದ್ದು. ಬಟ್ ನಾವು ನೋಡಿದ್ರಲ್ಲ, ಹೆಣ್ಮಕ್ಳು ಬಾರ್ಗೇನ್ ಮಾಡೋದ್ರಲ್ಲಿ PhD ಮಾಡಿರ್ತೀವಿ. ನಾನು ಒಪ್ಪಲಿಲ್ಲ. ನಾನು 1500ಇಂದನೇ ಹೋಗಿದ್ದು. ಅದು ಬೆಳಗ್ಗೆ ಮಾರ್ನಿಂಗ್ ಆಗಿರೋದ್ರಿಂದ ಅವರು ಇಷ್ಟು ಕೊಟ್ಟಿದ್ದಿಲ್ಲ, ನಾವು ಕೊಡ್ತಾನೆ ಇರಲಿಲ್ಲ ಅಂತಿಲ್ಲ ಅಂದರು. ಬಟ್ ಕ್ಲಾತ್ ತುಂಬ ಚೆನ್ನಾಗಿದೆ. ಈ ಥರ ಇದೆ ನೋಡಿ, ಈ ಥರ ತೋಳಿಗೂ ಈ ಥರ ಬಂದಿದೆ. ಹಾಗೆ ಬ್ಯಾಕ್ ಸೈಡು ಈ ಥರ ಬಂದಿದೆ ನೋಡಿ. ಬ್ಯಾಕ್ ಸೈಡ್ ಏನಿದೆ ಈ ಥರ ಇದೆ. ಈ ಥರ ಬಟನ್ ಹಾಕ್ಬೋದು. ಚೆನ್ನಾಗಿದೆ. ಡ್ರೆಸ್ ಇಷ್ಟ ಆಯಿತು ನನಗೆ ಸ್ಯಾರಿ ಮತ್ತು ಇದ್ರ ಕಲರ್ ಎರಡು ಒಂದೇ ಕಲರ್ ಇದೆ. ಈ ಥರ ಇದೆ. ಬಟ್ ನನಗೆ ದೊಡ್ಡದಾಯಿತು, ಇಡ್ಸ್ಕೊಬೇಕು. ಇಷ್ಟೊಂದು XXL ಕೊಟ್ಟಿದ್ದಾರೆ. ಅದೇ ನನಗೆ XXL ಅವಶ್ಯಕತೆ ಇಲ್ಲ, ಬಟ್ ನೀಟಾಗಿ ಇಡ್ಸ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ XXL ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ದುಪ್ಪಟ್ಟ ಅಂತೂ ತುಂಬ ಚೆನ್ನಾಗಿದೆ. ನನಗೆ ದುಪ್ಪಟ್ಟ ತುಂಬ ಇಷ್ಟ ಆಯಿತು. ನೋಡಿದ್ರಲ್ಲ, ದುಪ್ಪಟ್ಟ ಅಂತೂ ತುಂಬ ಚೆನ್ನಾಗಿದೆ. ಪಾರ್ಟಿ ವೇರ್ಗಂತೂ ಸಕ್ಕತ್ತಾಗಿದೆ ನಿಜವಾಗ್ಲೂ. ಫಂಕ್ಷನ್ ವೇರ್ಗೆ ತುಂಬ ಚೆನ್ನಾಗಿದೆ. ಓಕೆನಾ? ಪ್ಯಾಂಟ್ ಬಂದು ಈ ಥರ ಹಿಂದೆ ಎಲಾಸ್ಟಿಕ್ ಥರನೂ ಇದೆ ನೋಡಿ, ಈ ಥರ. ಹಾಗೆ ಇದು ಲೇಸ್ ಕಟ್ಟಿದ್ದಾರೆ. ನೋಡಿದ್ರಲ್ಲ ಪ್ಯಾಂಟ್ ಮಾತ್ರ ಕ್ಲಾತ್ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಒಂಥರ ಹೆಂಗೆ ಅಂದರೆ ಸ್ಮೂತ್ ಥರ, ಬಟ್ ಹಂಗಂತ ಹೆಂಗೋ ಬಿಂಜಾಳ್ ಥರ ಅಲ್ಲ, ಏನೋ ಒಂಥರ ಫ್ಯಾಬ್ರಿಕ್ ಮೆಟೀರಿಯಲ್ ಅಂತಾರಲ್ಲ ಆ ಥರ ಅಂದರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಅದರಲ್ಲಿ ಇನ್ನೊಂದು ಏನೋ ಹೇಳಿದ್ರು, ಯಾವುದೋ ಮೆಟೀರಿಯಲ್ ಅಂತ, ಬಟ್ ಸೂಪರ್ ಇದೆ. 1600 ಕೊಟ್ಟರು ಕೂಡ. ಬೇರೆ ಕಡೆ ಎಲ್ಲ ಏನಾದರೂ ನಾವು ಇದರಲ್ಲಿ ಮಾಲ್ಗಳಿಗೆ ಹೋಗಿದ್ರೆ ಕಡಿಮೆ ಇರೋದು 2500 ಬೋನೇ ಇರ್ತಿದ್ದು ಹೊರತು ಕಡಿಮೆ ಇರ್ತಿರಲಿಲ್ಲ. ಸೊ ಇದರಲ್ಲಿ ಪರವಾಗಿಲ್ಲ. ಬಟ್ ಅವರು ಮಾರ್ನಿಂಗ್ ಅಂತ ಎಷ್ಟು ಕೊಟ್ಟಿರೋದಂತೆ, ಇದಾದರೂ ಕೊಡ್ತಿಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಏನು ಅಂತ ಗೊತ್ತಿಲ್ಲ, ಸೂಪರ್ ಆಗಿತ್ತು. ಇವತ್ತಿನ ಬರ್ತ್ಡೇದು ಶಾಪಿಂಗ್ ಮುಗೀತು. ಈಗ ಮನೇಲಿ ನಾನು ಟಿಫನ್ ಮಾಡಿಲ್ಲ, ಮನೆಗೆ ಬಂದಿದ್ದೀನಿ. ಟಿಫನ್ ಮಾಡಿ ನೋಡೋಣ ಏನು ಮಾಡಬೇಕು ಅಂತ. ಬಟ್ ಇವತ್ತು ವರ್ಷ ನಾನ್ ವೆಜ್ ಏನಾದರೂ ಮಾಡ್ತಾಯಿದ್ದೆ. ಈ ವರ್ಷ ಊರಲ್ಲಿ ಇರುಮುಡಿ ಕಟ್ತಾ ಇರೋದ್ರಿಂದ ನಾನು ಏನೂ ಮಾಡ್ತಿಲ್ಲ ನಾನ್ ವೆಜ್ಜು. ಸೊ ಹಾಗಾಗಿ ಏನಾದರೂ ಸಂಜೆ ನೋಡೋಣ. ಸಂಜೆ ನಮ್ಮೂರಲ್ಲಿ ಅನ್ನದಾನ ಇದೆ ಭಕ್ತಾದಿಗಳಿಗೆಲ್ಲ. ಅಂದರೆ ಅವರು ನಾಳೆ ಇರುಮುಡಿ ಕಟ್ಕೊಂಡು ಹೋಗ್ತಾರಲ್ಲ, ಸೊ ಹಾಗಾಗಿ ಅಂದರೆ ನೈಟ್ ಕಟ್ತಾರೆ. ಇವತ್ತು ಸ್ವೀಟ್ ಅವರು ಇಲ್ಲ ಪಾಯಸ ಎಲ್ಲ ಮಾಡ್ತಾರೆ. ಸೊ ಇವತ್ತು ನನ್ನ ಬರ್ತ್ಡೇ ಸ್ಪೆಷಲು ಇರುಮುಡಿಯಲ್ಲಿ. ಸೊ ನೋಡೋಣ, ಮನೇಲಿ ಆದರೆ ಏನಾದರೂ ಸ್ವೀಟ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಟಿಫನ್ ಮಾಡೋಣ ಬನ್ನಿ. ಇವಾಗ 1 ಗಂಟೆ 10 ನಿಮಿಷ ಇದೆ. ಇವಾಗ ಟಿಫನ್ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲ ಕಡೆ ಹೋಗಿ ಬರೋಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ಇವತ್ತು ಟಿಫನ್ ಬಂದು ಪುಳಿಯೋಗರೆ. ನನಗೆ ಯಾವಾಗಲೇ ಪುಳಿಯೋಗರೆ ಮಾಡಿದ್ರೂ ಕೂಡ
ಸ್ವಲ್ಪ ಅವರಿಗೆ ಲೈಟಾಗಿ ಹಾಕ್ತೀನಿ ಹುಳಿ, ನನಗೆ ಸ್ವಲ್ಪ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಹಾಗಾಗಿ ಸಪ್ರೇಟಾಗಿ ಹಾಕೊಬಿಡ್ತೀನಿ ನಾನು. ನಮ್ಮನೆಯವರು ಸ್ವಲ್ಪ ಜಾಸ್ತಿ ಹುಳಿ ಖಾರ ತಿನ್ನಲ್ಲ, ನಮಗೆ ಹುಳಿ ಖಾರ ಬೇಕು. ನಮ್ಮನೇಲಿ ನೆನಗಡಲೆ ಬೀಜ ಯಾರೂ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನೋದು. ಅಂದರೆ ಋತುವಂತೂ ಮೊದಲೇ ತಿನ್ನಲ್ಲ, ಅವನಿಗೆ ಅಗಿಯೋದು ಇದೆಲ್ಲ ಆಗೋದೇ ಇಲ್ಲ, ಸಲೀಸಾಗಿ ಹೊಟ್ಟೆೊಳಗಡೆ ಹೋಗ್ಬಿಡ್ಬೇಕು ಆ ಥರ ನನ್ನ ಮಗ ಋತು. ನಮ್ಮನೆಯವರಿಂದ ಯೂಶ್ವಲಿ ಕಡಲೆ ಬೀಜ ತಿನ್ನೋದು ಎಲ್ಲರೂ, ಯಾವಾಗಲೂ ತಿನ್ನಲ್ಲ. ಹಾಗಾಗಿ ಕಡಲೆ ಬೀಜ ನಾನು ಆದಷ್ಟು ಕಡಿಮೆನೇ ಹಾಕ್ಬಿಡ್ತೀನಿ, ನಾನು ಒಬ್ಬಳೇ ತಿನ್ನೋದಲ್ವಾ ಅಂಥೇಳಿ. ಹೊಟ್ಟೆ ಹಸುವಾಗಿದೆ, ಬಟ್ ತಿಂಡಿ ತಿನ್ನೋಕ್ಕಾಗ್ತಲ್ಲ. ಟೈಮಿಂಗ್ಸ್ ಮುಗ್ತಿದ್ರೆ ತಿನ್ನೋಕ್ಕಾಗೋದೇ ಇಲ್ಲ. ತೋಟದಲ್ಲಿ ತುಂಬ ಕೆಲಸ ಇದೆ, ಇವತ್ತು ಹೋಗೋಕ್ಕಾಗೋದೇ ಇಲ್ವೇನಪ್ಪ. ಅಂದರೆ ನೀರನ್ನ ಬಿಟ್ಟಿದ್ವಿ ತೋಟಕ್ಕೆ, ಬಳ್ಳಿಗಳೆಲ್ಲೆಲ್ಲೋ ಹೋಗಿರ್ತವೆ, ಅವು ಗಿಡದ ಹತ್ರ ಇರೋದೇ ಇಲ್ಲ. ಸೊ ಹಂಗಾಗಿ ಅದೆಲ್ಲ ಬಳ್ಳಿನ ಗಿಡದ ಹತ್ರನೇ ಹಾಕಬೇಕು. ಹಾಗೆ ಬಾಳೆ ಬೇರೆ ಮೊನ್ನೆ ಕಡ್ದಿದ್ವಲ್ಲ, ಅದರದ್ದು ಎಲ್ಲ ಎಲೆ ಇರುತ್ತಲ್ಲ, ಅದನ್ನು ಸಣ್ಣ ಕಡ್ದು ಪುಡಿ ಮಾಡಾಕ್ಬೇಕು. ಯಾಕಂದರೆ ಹಂಗೆ ದೊಡ್ಡದಾಗಿದ್ದರೆ ಹಂಗೆ ಸುಮಾರು ತರಗಾಗ್ಬಿಡಂದ್ರೆ ಹೊಲ ತುಂಬ ತರಗಾಗ್ಬಿಡುತ್ತೆ ಅಂತ ಸಣ್ಣಕ್ಕೆಲ್ಲ ಕಡ್ದಾಕ್ಬಿಡ್ತೀವಿ, ಗೊಬ್ಬರ ಆಗುತ್ತೆ ಅಂತ. ನೋಡಬೇಕು. ಅಡುಗೆ ಸಾಂಬಾರಿದೆ, ಅನ್ನ ಮುದ್ದೆ ಮಾಡಿಟ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಒಂದು 2 ಗಂಟೆ ಹಂಗೆ ಹೋದರೆ ಋತು ಬರೋದ್ರೊಳಗಡೆ ಒಂದು 4:45 ಹಿಂಗೆಲ್ಲ ಬಂದುಬಿಡ್ತಾನೆ ಋತು. ಅಷ್ಟರೊಳಗಡೆ ಬರೋಕ್ಕೆ ಸರಿ ಹೋಗುತ್ತೆ. ಫಸ್ಟು ಟಿಫನ್ ಮಾಡಿಬಿಡ್ತೇನೆ. ಬನ್ನಿ, ಫಸ್ಟ್ ಟಿಫನ್ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ಕ್ಲಾಸ್ ಸ್ಟಾರ್ಟ್ ಮಾಡ್ತೀಯಾ? ಆಯಿತು, ಸರಿ. ಮಾಡಿದೆ. ನಮ್ಮ ಮನೆಯವರಂತೂ ಕೇಕ್ ತಂದ್ಕೊಡ್ಲಿಲ್ಲ, ನಮ್ಮ ಅಕ್ಕ ತಗೊಂಡ್ಬಂದಿದ್ರು ಕೇಕ್ನ. ಸೊ ಇದನ್ನೇ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ. ಮಮ್ಮಿ ಅಲ್ಲಿ ಚಲ್ತೀನಿ, ಎಷ್ಟು ಚೆನ್ನಾಗಿತ್ತು. ಇದು ನಮ್ಮ ಮೊದಲೇ ಗೊತ್ತಿತ್ತು, ಕೊಳ್ಳಿತ್ತೆ ಹೇಳ್ದಂಗೆ. ಇದು ನಿಂದು? ಹಾಂ, ನನ್ನ ಬರ್ತಡೇ ಇದು ಇವತ್ತು. ಎಸ್, ನಂದು ಬರ್ತಡೇ ಕೇಕ್ ಕಟ್ಟಾಕ. ಹ್ಯಾಪಿ ಬರ್ತ್ಡೇ ಟು ಯು. ನನ್ನ ಬರ್ತಡೇಲಿ ನನ್ನ ಮಗುಗೆ ತಿನ್ಸೋದು. ಗೈಸ್, ಇವತ್ತು ನನ್ನ ಬರ್ತಡೇ. ಆ್ಯಕ್ಚುಲಿ ಇವು ನನಗೆ ತಿನ್ನಿಸ್ಬೇಕು, ಮಕ್ಳಿಗಿಂತ ದೊಡ್ಡದೇನಲ್ಲ ಅಲ್ವಾ. ಅಕ್ಕ ಕೇಕ್ ತಂದಿದ್ರು, ಪೈನಾಪಲ್ ಅಲ್ವಾ ಫ್ಲೇವರ್ಸ್, ಅದೊಂದು ಸೈಕಿ ಇರ್ತೀನಿ ನಕೊಳ್ಳಿ. ನೋಡಿ, ಅಂತೂ ಇಂತೂ ಕೇಕ್ ಕಟ್ ಮಾಡಾಯಿತು. ಕೇಕೇ ಇಲ್ಲ ಅಂದ್ಕೊಂಡಿದ್ವಿ. ಸೊ ಬರ್ತಡೇ ಕೇಕ್ ಆಯಿತು. ನಮ್ಮ ಅಕ್ಕನಿಗೆ ನನ್ನ ಕಡೆಯಿಂದ ವಿಶಸ್ ತಿಳಿಸ್ತೀನಿ. ಕೇಕ್ ತಂದ್ಕೊಡೋಕ್ಕೆ ಥ್ಯಾಂಕ್ಸ್ ಅಂತ. ಸೀರಿಯಸ್ಲಿ ನಾನೇನು ಕೇಕ್ ಕಟ್ ಮಾಡ್ತಿರ್ಲಿಲ್ಲ ಇವತ್ತು, ಮನೇಲಿ ಪಾಯಸ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಇವಾಗ ನಿಜವಾಗ್ಲೂ ಸೀರಿಯಸ್ ತುಂಬ ಖುಷಿ ಆಗ್ತದೆ. ಹೆಂಗೂ ಯಾವ್ದಾರಾಗಲಿ, ಪೀಸಾರಾಗಲಿ ಯಾವ್ದಾರಾಗಲಿ ಕೇಕ್ ಕಟ್ ಮಾಡ್ತಿದ್ದೀವಲ್ಲ, ನಿಜವಾಗ್ಲೂ ಖುಷಿ ಆಗ್ತದೆ. ಗೈಸ್, ತುಂಬ ಚೆನ್ನಾಗಿದೆ ಕೇಕು, ನಂಗೆ ಇಷ್ಟ ಆಯ್ತು ಕೇಕ್. ಆಫಲ್ಲ ನಾವು ಯೂಶ್ವಲಿ ಯಾವಾಗಲೂ ಕೇಕ್ ಎಲ್ಲ ಕಟ್ ಮಾಡೋದೆಲ್ಲ ನಡೆಸ್ಕೊಂಬಂದಿಲ್ಲ. ಫಸ್ಟು ಮದುವೆ ವಸ್ತ್ರಲ್ಲೆಲ್ಲ ಮಾಡ್ತಿದ್ವಿ. ಇವಾಗ ಮಕ್ಕಳೇ ದೊಡ್ಡವರಾಗಿದ್ದಾರಲ್ಲ, ಅವ್ರ ಬರ್ತಡೇನೇ ಮಾಡೋಣ ಅಂತ ಸುಮ್ಮನಾಗಿದ್ವಿ. ಹಾಗೆ ಋತು ಪಾನಿಪುರಿ ಬೇಕು ಅಂದ, ನಮ್ಮನೆಯವರು ಹೋಗಿ ತಂದು ಕೊಟ್ಟರು. ಹಾಗೆ ನನ್ನ ಬರ್ತಡೇ ದಿವಸ. ಸೊ ಹಾಗಾಗಿ ಇವತ್ತು ಒಂದು ಕಡೆ ಖಾರ, ಒಂದು ಕಡೆ ಸ್ವೀಟ್ ಅಂದ್ಕೋಬೇಕು. ಇದೇ ನನ್ನ ಬರ್ತಡೇ ಸ್ಪೆಷಲ್ಲು. ಹಾಗೆ ಎಲ್ರಿಗೂ ಕೊಡೋಣ ಅಂತ ಮಿಕ್ಸ್ ಮಾಡ್ತಿದ್ದೆ. ಹಾಗೆ ಎರುಮುಡಿ ಕಟ್ಟೋದಕ್ಕೆ ಅಂತ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಆದಷ್ಟು
ಏನೋ ಆಗಲ್ಲ ಅಂತಿದ್ದದೆಲ್ಲ ಆಗಿದೆ. ಏನೋ ಒಂಥರ ನಾವು ಯಾವುದೂ ಕೂಡ ನಿರೀಕ್ಷೆ ಇಟ್ಕೊಂಡಿರಲ್ಲ ಅದು ಆಗೇ ಆಗುತ್ತೆ ಅಂತ. ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್ಡು. ಯಾವುದು ಅಂದ್ಕೊಂಡಿರ್ತೀವಿ ಅದಾಗಲ್ಲ, ಯಾವುದು ಅಂದ್ಕೊಂಡಿರಲ್ಲ ಅದಾಗುತ್ತೆ. ಸೊ ಒಂಥರ ಏನೋ ನಮ್ಮ ಲೈಫೇ ಒಂಥರ ವಿಚಿತ್ರ ಅನಿಸ್ಬಿಡುತ್ತೆ. ಯಾವುದೂ ನಾವು ಹೀಗೇ ಇರಬೇಕು, ಹೀಗೆ ನಡೆಯುತ್ತೆ ಅಂತ ಯಾವುದೂ ನಿರೀಕ್ಷೆ ಇಟ್ಕೊಬಾರ್ದು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನನ್ನ ಬರ್ತ್ಡೇ ಸಿಂಪಲಾಗಾದರೂ ಚೆನ್ನಾಗಾಯಿತು, ನನಗೆ ತೃಪ್ತಿ ಆಯಿತು. ಈಗ ಎಲ್ರಿಗೂ ಕೂಡ ಪಾನಿಪುರಿ ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.